ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ವಿಡಿಯೋನ ಇಲ್ಲಿಗೆ ಬಿಟ್ಟಿದ್ದೆ, ಅಂದರೆ ಏನಿರ್ಬೋದು ಅಂತ ಗೆಸ್ ಮಾಡಿ ಅಂತ ಹೇಳಿ. ಆದರೆ ನಾನು ಆ ವಿಡಿಯೋ ಪಬ್ಲಿಷ್ ಮಾಡೋದ್ರೊಳಗೆ ಈ ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ, ಹಾಗಾಗಿ ಸಾರಿ. ಯಾಕಂದರೆ ಯಾರಾದರೂ ಗೆಸ್ ಮಾಡಿದರೆ ಅದನ್ನು ಈಗ ಇದರಲ್ಲಿ ಹೇಳ್ಬೋದಾಗಿತ್ತು. ಆದರೆ ವಿಡಿಯೋ ನಾನು ಆಲ್ರೆಡಿ ಅದನ್ನು ಎಡಿಟ್ ಮಾಡಿಬಿಟ್ಟಿದ್ದೆ, ಪಬ್ಲಿಷ್ ಆಗಿರಲಿಲ್ಲ. ಅಷ್ಟರೊಳಗೆ ಈ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೆ. ನಿಮಗೆಲ್ಲ ನೆನಪಿರಬಹುದು, ನಾವು ಸಿಂಬಂಗೆ ತುಂಬ ಹುಷಾರಿರಲಿಲ್ಲ ಗೊತ್ತಾ. ಅವತ್ತು ನಾವು ಈ ಫೋಟೋನ ತೊಗೊಂಡಿದ್ವಿ, ಬೆಳ್ಳಿದ್ದು, ಶಿವಮೊಗ್ಗದಲ್ಲಿ. ಅದು ಬಲ್ಮುರಿ ಗಣಪತಿ ಆಗಿತ್ತು. ಹಾಗಾಗಿ ನನಗೆ ಚಿಕ್ಕಮ್ಮರೆಲ್ಲ ಎದೆ ಇಡಬಾರ್ದು ಮನೆಯಲ್ಲಿ ಅಂತ ಹೇಳಿದ್ರು. ಅಂದರೆ ಅದಕ್ಕೆ ಸ್ವಲ್ಪ ಅಂದರೆ ನಮ್ಮಲ್ಲಿ ನೇಮ ಮಾಡೋದು ಅಂತಾರೆ, ಅಂದರೆ ನೈವೇದ್ಯ ಮಾಡಬೇಕು, ಪೂಜೆ ಅದೆಲ್ಲ ಶಿಸ್ತಾಗಿ ಆಗಬೇಕು ಅಂತ ಹೇಳ್ತಾರೆ. ಎಡಮುರಿ ಆದರೆ ಹಾಗೇನಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಮತ್ತು ನಾನು ಕೂಡ ಅದನ್ನು ಬೇಡ ಅಂತೇಳಿ ಹಾಗೆ ವಾಪಸ್ ಕಳಿಸಿದ್ದೆ. ಅದು ಇವತ್ತು ಮತ್ತೆ ನಮ್ಮನೆಯವರು ಹೋಗಿ ತಂದರು. ರೆಡಿಯಾಗಿ ಆಲ್ರೆಡಿ 2-3 ಡೇಸ್ ಆಗಿತ್ತು. ನಮ್ಮನೆಯವ್ರು ಹೋಗಿ ತರೋಣ ಅಂತ ಅಂದಿದ್ರು. ನಮಗೆ ಹೋಗೋಕ್ಕೆ ಆಗಿರಲಿಲ್ಲ. ಮತ್ತು ನಾನು ಚಿನ್ನಿ ಒಂಚೂರು ಶಿವಮೊಗ್ಗನೂ ಹೋಗಬೇಕಾಗಿತ್ತು. ನಮ್ಮನೆಯವ್ರು ನೀವು ಹೋಗ್ತಿರಲ್ವ, ಹೋಗಿ ಬಸ್ಸಿಗೆ ತನ್ನಿ ಅಂದರು. ನನಗೆ ಬಸ್ಸಿಗೆಲ್ಲ ತೊಗೊಬರೋಕ್ಕಾಗಲ್ಲ ಅಂತ ಹೇಳಿ ನಾನು ಹೋಗಲಿಲ್ಲ. ಚಿನ್ನಿ ಬರೋದಕ್ಕಿಂತ ಮುಂಚೆ ಹಪ್ಪಳಕ್ಕೆ ನೆನೆಸು ಅಂತ ಹೇಳಿದ್ಲಲ್ಲ, ನೆನೆಸಿದ್ದೆ. ನಾವು ಹೊರಗಡೆ ಕುತ್ಕೊಂಡು ಹೊಯ್ಯೋಣ ಅಂತ ಹೊಯ್ತಾಯಿದ್ದೆ. ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೆ ಅಲ್ಲ, ಹಾಗಾಗಿ ಹೊರಗಡೆ ಹೊಯ್ಯೋಣ ಅಂತ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಹೊರಗಡೆ ಗಾಳಿ ಅಂದರೆ ಗಾಳಿ ಬೀಸ್ತಾ ಇತ್ತು. ಎಷ್ಟು ಮಾಡಿದ್ರೂ ಆ ಪಾತ್ರೆ ಇಟ್ಟರೆ ನನಗೆ ಅದು ಹೊಯ್ಯೋಕ್ಕೆ ಬರಲಿಲ್ಲ. ಆಮೇಲೆ ಹಂಚು ತಂದು ಹಂಚಲ್ಲಿ ಈ ಥರ ಇಟ್ಟು ಹೊಯ್ದೆ, ಆದರೆ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ. ನಾವು ಅಲ್ಲಿ ಶೆಡ್ ಒಳಗಡೆ ಇಟ್ಕೋಬೇಕಾಗಿತ್ತು, ಅಲ್ಲಿ ಕೂರೋಕ್ಕಾಗಲ್ಲ ಅಂತ ನಾವು ಹೊರಗಡೆ ಕುತ್ಕೊಂಡ್ವಿ. ಆಮೇಲೆ ಹೆಂಗೆಂಗೋ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹೊಯ್ದು ನಾನು ಆಮೇಲೆ ಹಾಗೆ ತೆಗೆದೆ. ಆಮೇಲೆ ಇನ್ನೊಂದು ದಿನ ಅವಳು ಹೋಗಬೇಕಿದ್ರೆ ಮತ್ತು ನಾನು ಶೆಡ್ ಒಳಗೆ ಕುತ್ಕೊಂಡು ಅವಳಿಗೆ ಒಂದು ಸ್ವಲ್ಪ ಹೊಯ್ದು ಕೊಟ್ಟೆ. ಶ್ರೇಯು ಆಟಾಡೋದಕ್ಕೆ ಹೋಗಿದ್ದ, ಅವನು ಈಗ ಬಂದ. ಅವನಿಗೆ ಒಂದು ಸ್ವಲ್ಪ ಬಿಸಿ ಬಿಸಿದು ಹೊಯ್ದು ಕೊಟ್ಟು ಆಮೇಲೆ ತೆಗೆದೆ. ಅದು ಯಾಕೋ ರಗಳೆ ಆಗ್ತಾ ಇತ್ತು. ನಾನು ಯಾವಾಗಲೂ ಅಂದ್ಕೊಳ್ಳೋದು ಹಪ್ಪಳನ ಇಲ್ಲೇ ಕುತ್ಕೊಂಡು ಹೊಯ್ದರೆ ಚೆನ್ನಾಗಿರುತ್ತೆ ಅಂತ. ಒಣಗ್ಸೋಕ್ಕೆಲ್ಲ ಚೆನ್ನಾಗಾಗುತ್ತೆ, ಹೊಯ್ಯೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ಮ ಮನೆಯವರು ಪೇಪರ್ ಓದೋದಕ್ಕೆ ಅಂತ ಈಗ ಹೊಸ ರೂಢಿ ಮಾಡ್ಕೊಂಡಿದ್ದಾರೆ. ಯಾವಾಗಲೂ ಊರಿಗೆ ಹೋಗೋರು ಪೇಪರ್ ಓದೋಕ್ಕೆ ಹೋಗ್ತಾಯಿದ್ರು. ಇವಾಗ ಯಾಕೋ ಗೊತ್ತಿಲ್ಲ, ದಿನಾ 4 ಗಂಟೆಗೆ ಎದ್ದು 5 ಗಂಟೆ ಅಷ್ಟೊತ್ತಿಗೆ ಅವ್ರ ಕೆಲಸ ಎಲ್ಲ ಮುಗಿಸಿ ಪೇಪರ್ ಓದೋಕ್ಕೆ ಹೋಗಿ ಆಮೇಲೆ ಒಂದೊಂದಿನ ಹಾಲು ತೊಗೊಂಡು ಪೇಪರ್ ತೊಗೊಂಡು ಹಾಗೆ ಬರ್ತಾರೆ. ಇವತ್ತು ಕೂಡ ಹಾಗೆ ಹೋಗಿದ್ದರು. ಹಾಗೆ ಆ ಫೋಟೋ ಫ್ರೇಮ್ನ ಎಲ್ಲಿ ತೊಗೊಂಡಿದ್ದು ಅಂತ ಕೇಳಿದರು ತುಂಬ ಜನ. ಶಿವಮೊಗ್ಗದಲ್ಲಿ ಗಣೇಶ್ ಜ್ಯುವೆಲ್ರಿ ಅಂತ ಇದೆ, ಅಲ್ಲಿ ತೊಗೊಂಡಿದ್ದು ನಾವು. ಸಾಗರದಲ್ಲಿ ಒಂದು ಜ್ಯುವೆಲ್ರಿ ಶಾಪ್ ಇದೆ. ಆ ಶಾಪಲ್ಲಿ ನಾನು ಬೆಳ್ಳಿ ಏನಾದರೂ ಇದ್ದರೆ ತೊಗೊತೀನಿ. ಅಂದರೆ ನಮ್ಮ ತವರು ಮನೆ ಕಡೆಯಿಂದ ನಮ್ಮ ಮನೇಲಿ ಸ್ವಲ್ಪ ಎಲ್ಲರೂ ಅಲ್ಲೇ ತೊಗೊತೀವಿ. ಅಂದರೆ ನಮ್ಮ ಹಳೆ ಮನೇಲಿ ಒಂದು ಬಿಟ್ಟು ನಾವು ನಮ್ಮ ಶಿಲ್ಪನ ಮನೇಲಿ ಎಲ್ಲ ಅಲ್ಲಿ ತೊಗೊತೀವಿ. ಅವರು ನನಗೆ ಅಲ್ಲಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಅಲ್ಲಿ ಮಾಡ್ತಾರೆ ಅಂತ. ನಾವು ಅವ್ರ ಹತ್ರನೇ ಮಾಡಿಕೊಡ್ತೀರಾ ಕಸ್ಟಮೈಸ್ ಅಂತ ಕೇಳಿದ್ವಿ. ಇಲ್ಲ, ಅಲ್ಲಿ ಸಿಗುತ್ತೆ, ನೀವು ಅಲ್ಲೇ ತೊಗೊಳ್ಳಿ ಅಂತ ಹೇಳಿದ್ರು. ಅವ್ರಿಗೆ ಅದು ಸಂಬಂಧಿಕರು ಕೂಡ ಆಗಬೇಕು. ಆಮೇಲೆ ನಾವು ಅಲ್ಲಿ ಹೋದ್ವಿ, ನೋಡಿದ್ವಿ. ಅವತ್ತು ಸಿಂಬನಿಗೆ ಬೇರೆ ಹುಷಾರಿರಲಿಲ್ಲ, ಅವ್ನು ಬ್ಲಡ್ ಟೆಸ್ಟ್ ಬೇರೆ ಅದು ಅಷ್ಟು ಇದು ಬಂದಿತ್ತು. ಹಾಗಾಗಿ ನನಗೆ ಮನಸ್ಸೇ ಇರಲಿಲ್ಲ. ಆದರೆ ನಮ್ಮ ಮನೆಯವ್ರು ಏನೋ ಗೊತ್ತಿಲ್ಲ, ಅವ್ರಿಗೆ ಆ ಫೋಟೋ ನೋಡಿದ ತಕ್ಷಣ ತುಂಬ ಇಷ್ಟ ಆಗ್ಬಿಡ್ತು. ತೊಗೊಳ್ಳೋಣ ಅಂತ. ನಾವು ಯಾವುದೇ ರೀತಿಯಾಗಿರೋ ಫೋಟೋ ಫ್ರೇಮ್ ತಗೊಳ್ಳೋ ಐಡಿಯಾದಲ್ಲೇ ಇರಲಿಲ್ಲ. ಆಮೇಲೆ ನಮ್ಮನೆಯವರು ತೊಗೊಳ್ಳೋಣ ಅಂದ ತಕ್ಷಣ ಮತ್ತು ಹಂಗೆ ಹೇಳ್ತಾರಲ್ಲ ಅಂತ ತೊಗೊಂಡ್ವಿ. ಆದರೆ ನಾನು ಅಲ್ಲಿ ಕೇಳಿದೆ, ಇದು ಬಲ್ಮುರಿನೋ ಎಡಮುರಿನೋ ಅಂತ. ಅವ್ರು ನಾವು ಬಲ್ಮುರಿದು ಇಡೋದೇ ಇಲ್ಲ ಅದು ಅಂಗಡೀಲಿ ಫೋಟೋ ಫ್ರೇಮ್ನ ಅಂದರು. ನಾನು ಇರ್ಬೋದೇನೋ ಅಂತ. ಅಲ್ಲೂ ನನಗಷ್ಟು ನೋಡಬೇಕು ಅಂತ ಅನ್ನಿಸಿಲ್ಲ. ನಾನು ಫುಲ್ಲು ಸಿಂಬನ್ನ ಇದರಲ್ಲೇ ಇದ್ದೀನಿ ನಾನು. ನನಗೇನೋ ಬೇಡ ಹಂಗಾಗ್ತಾಯಿದೆ. ಆಮೇಲೆ ತೊಗೊಂಡು ಮನೆಗೆ ಬಂದು ಫೋಟೋ ಫ್ರೇಮ್ ಪಾಪ ಅವ್ರು ಶ್ರೀನಿಧಿ ಅಂತ ಒಬ್ರನ್ನ ಕರೆದಿದ್ವಿ, ನಮ್ಮ ಅಡುಗೆ ಮನೆ ಮಾಡಿದ್ರು. ಅವ್ರು ಮಳೆ ಹೊಡೆದು ಎಲ್ಲದೂ ರೆಡಿ ಮಾಡಿದ ಮೇಲೆ ನೋಡ್ತೀನಿ ಅದು ಬಲ್ಮುರಿ. ಆಮೇಲೆ ಹಾಗೆ ಮತ್ತೆ ಚಿಕ್ಕಮ್ಮಂಗೆಲ್ಲ ಫೋನ್ ಮಾಡಿ ಎಲ್ಲ ಕೇಳೋದಕ್ಕೆ ಅವ್ರು ಬೇಡವೇ ಬೇಡ ಅಂದರು. ಆಮೇಲೆ ಮತ್ತೆ ಅದನ್ನು ಹೋಗಿ ನಮ್ಮ ಮನೆಯವರು ವಾಪಸ್ ಕೊಟ್ಟು ಬಂದರು. ಆಮೇಲೆ ಅವರು ಕಸ್ಟಮೈಸ್ ಮಾಡಿ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಮನೆಯವ್ರು ಇವತ್ತು ಹಾಕ್ತೀನಿ ಅಂತ ಹೇಳಿದ್ರು. ನಿನ್ನೆ ಶನಿವಾರ ಆಗಿತ್ತು, ಹಾಗಾಗಿ ಬೇಡ ಅಂತ ಅಂದೆ, ನಾನೇ ಹಾಕೋದು. ಇವತ್ತು ಹಾಕ್ತೀನಿ ಅಂತ ಹೇಳಿದ್ರು. ಚೆನ್ನಾಗಿದೆ. ನನಗೆ ಬೇರೆ ಥರದ್ದೇನಾದರೂ ಮಾಡಿಕೊಟ್ಬಿಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಬರೀ ಬೆಳ್ಳಿದು ಮಾತ್ರ ಹೊಡೆದಿರ್ತಾರೆ. ಇದಕ್ಕೆ ಸ್ವಲ್ಪ ಗೋಲ್ಡ್ ಕಲರ್ ಇದೆ. ಆಮೇಲೆ ಡಿಟೇಲಿಂಗ್ ತುಂಬ ಚೆನ್ನಾಗಿದೆ. ದೇವರಿಗೆ ಹಣೆಗೆ ಬೊಟ್ಟು ಕೂಡ ಇದೆ. ತುಂಬ ಚೆನ್ನಾಗಿದೆ. ನಮ್ಮಿಬ್ಬರಿಗೂ ತುಂಬಾ ಇಷ್ಟ ಆಗಿತ್ತು. ನನಗೆ ಅವರು ಅದನ್ನು ಕೊಟ್ಟು ಕಳಿಸೋ ತನಕನೂ ತುಂಬ ಭಯ ಇತ್ತು, ಚೆನ್ನಾಗಿಲ್ದಿರೋದೆಲ್ಲಾದರೂ ಬಂದುಬಿಟ್ರೆ ಏನು ಮಾಡೋದು
ಅಂತ ತುಂಬ ಹೆದರಿಕೆ ಇತ್ತು. ಆಮೇಲೆ ನೋಡಿದ್ರೆ ನಾವು ಅಂದ್ಕೊಂಡಿದ್ದಕ್ಕಿಂತನೂ ಅದು ಚೆನ್ನಾಗಿ ಇದೆ. ನಮ್ಮಿಬ್ಬರಿಗೂ ತುಂಬಾ ಖುಷಿ ಆಯಿತು. ಹಾಗೆ ನಮ್ಮ ಮನೆಯವರು ಕೂಡ ಈಗ ಊರಿಗೆ ಹೊರಟರು. ಅವರು ಟೀ ಎಲ್ಲ ಕುಡಿದು ಇವತ್ತು ಚಪಾತಿ ಮತ್ತು ಮಕ್ಕಳಿಗೆ ಆಲೂ ಪರಾಟ ಬೇಕಂತೆ, ಹಾಗಾಗಿ ಎಲ್ಲದಕ್ಕೂ ಸೇರಿಸಿ ಆಲೂಗಡ್ಡೆನ ಬೇಯಿಸ್ತಾ ಇದ್ದೀನಿ. ನಮ್ಮನೆಯವರು ಆಲೂ ಪರಾಟ ಬೇಡ ಅಂತ ಹೇಳಿದ್ರು. ಅವರಿಗೆ ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಬೇಕಂತೆ. ಹಾಗೆಯೇ ಚಿನ್ನಿಗೆ ಕಾಲೇಜಿಂದ ಒಂದು ಇನ್ವಿಟೇಷನ್ ಬಂದಿದೆ. ನಮಗೆ ಅದನ್ನು ನೋಡಿ ಒಂಥರ ಶಾಕ್ ಆಯಿತು. ಅದು ನಮ್ಮ ಮಸರೂರು ಅಡ್ರೆಸ್ಸಿಗೆ ಬಂದಿತ್ತು. ನಾವು ಏನಂದರೆ ನಾವು ನಮ್ಮ ಅಡ್ರೆಸ್ಸು ನಾವು ರಿಪ್ಪನ್ಪೇಟೆದು ಕೊಟ್ಟಿಲ್ಲ, ಯಾಕಂದರೆ ನಮ್ಮದು ಜಮೀನು ಅದೆಲ್ಲ ಅಲ್ಲಿರೋದಕ್ಕೆ. ನಮ್ಮ ಪರ್ಮನೆಂಟ್ ಅಡ್ರೆಸ್ ಬಂದು ಎಲ್ಲ ಮಸರೂರದ್ದೇನೆ. ನಮ್ಮ 4 ಜನರಿಗೂ ಅಷ್ಟೇ. ನಮ್ಮದು ವೋಟರ್ ಐ ಡಿ ಏನಾದರೂ ಅಷ್ಟೇ, ನಾವು ರಿಪ್ಪನ್ಪೇಟೆದು ನಮ್ಮದು ಏನೂ ಇಲ್ಲ, ಎಲ್ಲ ನಾವು ಮಸರೂರಲ್ಲೇ ಇರೋದು. ಹಾಗಾಗಿ ಏನೇ ಬಂದರೂ ಮಸರೂರಿಗೆ ಬರುತ್ತೆ. ಅಲ್ಲಿ ಅವರು ಚಿಕ್ಕಪ್ಪನ ಮನೆಗೆ ಯಾರ್ದಾರು ಮನೆಗೆ ಬಂದಿರುತ್ತೆ, ಆಮೇಲೆ ನಮಗೆ ಕೊಡ್ತಾರೆ. ಅದು ಬಂದು 2 ದಿನ ಆಗಿತ್ತಂತೆ. ಚಿನ್ನಿಗೆ ಆಶ್ಚರ್ಯ ಆಯಿತು ಕಾಲೇಜಿಂದ ಅದು ಬಂದಿರೋದು ನೋಡಿ. ನಮ್ಮನ್ನೆಲ್ಲ ಮರ್ತಿಲ್ವಲ್ಲ ಇನ್ನೂ ಕಾಲೇಜಲ್ಲಿ ಅಂತ. ಯಾವ ಕಾಲೇಜ್ ಅಂದರೆ ಚಿನ್ನಿ ಜ್ಞಾನಸುಧದಲ್ಲಿ ಓದಿದ್ಲಲ್ವ, ಅಲ್ಲಿ ಗಣಪತಿ ದೇವಸ್ಥಾನ ಮತ್ತು ದೇವರು ಪ್ರತಿಷ್ಠಾಪನೆ ಪೂಜೆ ಅದೆಲ್ಲ ಇದೆ, ಅಲ್ಲಿಂದ ಬಂದಿದೆ. ಚಿನ್ನಿ ಅದೇ ಹೇಳ್ತಾ ಇದ್ಲು, ನಾವು ಅಲ್ಲಿಗೆ ಎಷ್ಟು ಹರಕೆ ಮಾಡ್ಕೊತಿದ್ವಿ ಗೊತ್ತಾ ಮಮ್ಮಿ ಅಂತಿದ್ಲು. ಪ್ರತಿ ಎಕ್ಸಾಮ್ ಬಂದಾಗೂ ಹರಕೆ ಮಾಡ್ಕೊತಾ ಇದ್ವಿ. ಕೆಲವೊಂದು ಸಲ ಅವರು ತುಂಬ ಓದೋದಿರುತ್ತೆ ಪಿ ಯುದಲ್ಲಿ, ಆವಾಗ ಕೆಲವೊಂದು ಸಲ ಅವರು ಸ್ನಾನ ಮಾಡ್ದೇನೂ ನಾವು ದೇವಸ್ಥಾನಕ್ಕೆ ಬರ್ತೀವಿ ಅಂತಲೂ ಹರಕೆ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ಲು. ಅವಳು ಹಾಗೇನೆ ಎಕ್ಸಾಮ್ ಟೈಮಲ್ಲಿ ಬಾಕಿ ಟೈಮಲ್ಲಿ ಆರಾಮಾಗಿರ್ತಾಳೆ, ಎಕ್ಸಾಮ್ ಟೈಮ್ ಬಂತಂದರೆ ಅದು ಹೇಳಬಾರ್ದು, ಹಾಗೆ ಅಷ್ಟು ಓದ್ತಾರೆ. ಊಟ ತಿಂಡಿ ನಮಗೆಲ್ಲ ಫೋನು ಮಾಡಲ್ಲ ಒಂದೊಂದ್ಸಲ ಅವಳು. ನಂಗೆ ಒಂದೊಂದ್ಸಲ ಸಿಟ್ಟು ಬರ್ತಿರುತ್ತೆ. ಸೆಕೆಂಡ್ ಪಿ ಯು ಟೈಮಲ್ಲಂತೂ ಅವರು ರೂಮ್ಗೆ ಹೋಗೋದು ಯಾವಾಗ ಗೊತ್ತಾ, ಬರೀ ಸ್ನಾನ ಮಾಡೋದಕ್ಕೆ ಕಾಲೇಜಿಗೆ ಹೋಗೋದಕ್ಕೆ ರೆಡಿಯಾಗಕ್ಕೆ ಮಾತ್ರ ಹೋಗ್ತಾಯಿದ್ರು. ಬಾಕಿ ಎಲ್ಲ ಟೈಮಲ್ಲೂ ಅವರು ಲೈಬ್ರರಿಲೇ ಕಳೀತಾಯಿದ್ರು. ಹಗಲು ರಾತ್ರಿ ಎಲ್ಲ ಕ್ಲಾಸ್ ಮುಗಿದ ತಕ್ಷಣ ಲೈಬ್ರರಿ. ಅವರಿಗೆ ರೂಮಲ್ಲಿ ಓದೋ ಹಾಗೆ ಇರಲಿಲ್ಲ, ಹೆಚ್ಚಾಗಿ ಲೈಬ್ರರಿಲಿ. ಅಂದರೆ ಬೇರೆಯವರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ, ಹಾಗೆ ಹುಡುಗಿಯರು ಏನಾದರೂ ಒಪ್ಪಿದ್ರೆ ಓದ್ಬೋದಾಗಿತ್ತು. ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ ಅಲ್ವಾ. ಈಗ 3 ಶೇರಿಂಗಲ್ಲಿ ಇದ್ಲು ಅವಳು ಅವಾಗ, ಹಾಗಾಗಿ ಹೆಚ್ಚಾಗಿ ಲೈಬ್ರರಿಲೇ ಇರ್ತಾಯಿದ್ರು. ಅದೊಂಥರ ಮಜಾ ಇತ್ತು. ಆವಾಗ ಅಳೋಳು ಒಂದೊಂದ್ಸಲ ಫೋನ್ ಮಾಡಿದಾಗ ಓದೋಕ್ಕೆ, ಅಂದರೆ ಅದೊಂಥರ ಟೆನ್ಷನ್ ಇರುತ್ತೆ ಅಲ್ವಾ. ಅದು ನಮ್ಮನೆಯವ್ರು ಯಾವಾಗಲೂ ಚಿನ್ನಿಗೆ ಹೇಳೋರು, ಅದನ್ನು ಎಂಜಾಯ್ ಮಾಡು ಅಂತ ಹೇಳಿ. ಇವಾಗಲೂ ನಾನು ಅದೇ ಅಂತೀನಿ, ಇನ್ನೇನು ಕಾಲೇಜ್ ಮುಗಿದು ಹೋಯಿತು, ಇನ್ನು 1 ಇಯರ್ ಆದರೆ ಮುಗ್ದೇ ಹೋಯಿತು. ಕೆಲಸ ಸಿಕ್ಕರೆ ಕೆಲಸ ಮಾಡಬೇಕಾಗುತ್ತೆ. ಇದು 1 ವರ್ಷ ಆ ಕಾಲೇಜ್ ಲೈಫ್ನ ಎಂಜಾಯ್ ಮಾಡೋ, ಅದು ಸಿಗಲ್ಲ ಅಂತ. ನಮ್ಮ ಶ್ರೇಯಿಗೂ ಅಷ್ಟೇ, ಇನ್ನು 1 ವರ್ಷ ಮಾತ್ರ ಸ್ಕೂಲ್ ಇದೇ ಮುಗ್ದು ಹೋಗಿಬಿಡುತ್ತೆ. ಅದೆಲ್ಲ ಇನ್ನು ಲೈಫಲ್ಲಿ ಯಾವತ್ತೂ ಸಿಗಲ್ಲ. ಅದನ್ನೇ ನಾನು ಶ್ರೇಯಿಗೆ ಹೇಳ್ತಾ ಇರ್ತೀನಿ, ಅದೆಷ್ಟು ಬೇಗ ಮಕ್ಕಳು ದೊಡ್ಡಕ್ಕಾಗಿ ಎಜುಕೇಷನ್ನೇ ಮುಗಿದು ಹೋಗುತ್ತೆ ಚಿನ್ನಿದಂತೂ. ಅದು ಸ್ವಲ್ಪ ಬೇಜಾರು ಅನಿಸುತ್ತೆ ಅಲ್ವಾ. ನಮ್ಮ ಮಕ್ಕಳು ಯಾವಾಗಲೂ ನಮಗೆ ಸಣ್ಣವರಾಗಿ ಇರಬೇಕಲ್ವ. ಹಾಗೆ ಈಗ ನಾನು ಆಲೂಗಡ್ಡೆ ಪಲ್ಯಕ್ಕೆ ಅಂತ ನಾನು ಈರುಳ್ಳಿನ ಹೆಚ್ಚುತ್ತಾ ಇದ್ದೀನಿ. ಹಾಗೆ ಅವತ್ತು ಈರುಳ್ಳಿ ತಂದಿದ್ರಲ್ವ, ಅದನ್ನು ನೆನ್ನೆ ಕೆಲಸದವ್ರು ಬಂದಿದ್ರಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನಾನು ಶೆಡ್ಡಿಗೆ ಹಾಕಿದೆ. ಅದರಲ್ಲಿ ಸ್ವಲ್ಪ ಹಾಳಾಗಿರೋಂಥದ್ದನ್ನು ಬೇರೆ ಒಂದು ಬುಟ್ಟಿಗೆಲ್ಲ ಹಾಕಿ ಅದನ್ನು ಹಾಗೆ ಇಟ್ಟೆ. ಫಸ್ಟಿಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಿನ್ನಿನ ಅದೇ ಎಬ್ಬಿಸ್ತಾ ಇದ್ದೆ, ಸ್ವಲ್ಪ ಈರುಳ್ಳಿ ಎಲ್ಲ ತುರಿದ್ಕೊಡು ಅಂತ ಕರಿತಾ ಇದ್ದೆ. ಅವಳು ಎದ್ದಿರಲಿಲ್ಲ. ರಾತ್ರಿ ಇಬ್ಬರು ಸೇರಿ ಮೊಬೈಲ್ ನೋಡ್ತಾರೆ. ಬೆಳಗ್ಗೆ ಅಂತೂ ಎಷ್ಟು ಎಬ್ಸಿದ್ರೂ ಹೇಳೋದಿಲ್ಲ. ನಮ್ಮ ಶ್ರೇಯು ಮುಂಚೆ ಎಲ್ಲ ತುಂಬ ಬೇಗ ಹೇಳ್ತಾ ಇದ್ದ. ಮತ್ತು ನಮ್ಮನೆಯವರು ಹೇಳ್ತಾರೆ, ಎಬ್ಬಿಸ್ಬೇಡ, ಅವನು ಆರಾಮಾಗಿ ಮಲಗಲಿ ಅಂತಾರೆ. ಯಾಕಂದ್ರೆ ಅಲ್ಲಿ ಯಾವಾಗಲೂ ಬೇಗ ಹೇಳಲೇಬೇಕಲ್ವ. ಅದೇ ಅಂತಿದ್ದ, ಮನೆಗೆ ಬಂದಾಗ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ, ಅಲ್ಲಿ ನನಗೆ ನಿದ್ದೆನೇ ಬರೋಲ್ಲ ಅಂತ. ಆಮೇಲೆ ಚಿನ್ನಿ ಎದ್ದು ಬಂದಳು. ಅವಳ ಜಸ್ಟ್ ಎದ್ದು ಬಂದಿದ್ಲು ಅಷ್ಟೇ. ನಾನು ಈರುಳ್ಳಿ ಒಂದು ತುರ್ಕೊತೀನಿ, ನೀನು ಪನ್ನೀರ್ನೆಲ್ಲ ತುರಿದು ಕೊಡ್ತೀಯಾ ಅಂತ ಅಂದೆ. ಹ್ಞೂ ಅಂತ ಹೇಳಿದ್ಲು ಅವಳು. ಆಲೂ ಪರಾಟಕ್ಕೆ ನಾನು ಈರುಳ್ಳಿನ ತುರಿತಾ ಇದ್ದೀನಿ. ಹೆಚ್ಚಿದ್ರೂ ತುಂಬ ಸಣ್ಣದಾಗಿ ಹೆಚ್ಚಿದ್ರೂ ಬರುತ್ತೆ, ಆದರೆ ಈ ಥರ ತುರಿಯೋದ್ರಿಂದ ತುಂಬ ಆಲೂ ಪರಾಟ ಉದ್ದೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಫಿಂಗ್ ಚೆನ್ನಾಗಾಗುತ್ತೆ. ಅಂದರೆ ತುಂಬಿದಾಗ ಹೊರಗಡೆ ಬರಲ್ಲ, ಹೂರ್ಣ ಅನ್ನೋದು ಹೊರಗಡೆ ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಒಂಚೂರು ಎಣ್ಣೆ ಬಿಟ್ಟು ಅದನ್ನು ನೀರಿನ ಅಂಶನ ಪೂರ್ತಿ ತೆಗಿಬೇಕು, ಆವಾಗ ನೀರು ಒಡೆಯಲ್ಲ, ಅದು ತುಂಬ ಚೆನ್ನಾಗಾಗುತ್ತೆ. ಅದೇನೋ ಒಂದು ಐತಲ್ಲ, ಅದನ್ನು ಹಾಕ್ಕೊತೀವಿ, ಸ್ವಲ್ಪ ಅರ್ಧ ಅಲ್ಲ ಕಾಲು ಭಾಗ.
ಅದು ಒಂದು 5-6 ವರ್ಷದ ಹಿಂದಿನ ಎಳ್ಳು, ಅದಕ್ಕೂ ಹಿಂದಿನ ಎಳ್ಳು ಏನೋ ಗೊತ್ತಿಲ್ಲ, ಕಪ್ಪೆಳ್ಳು ಅಂತಾರಲ್ವ ಅದು. ಶ್ರೇಯು ಇದ್ದಾಗ ನಾನು ಯಾವಾಗಲೂ ಕಡುಬಿಗೆ ಇದನ್ನು ಹಾಕಿ ಚಟ್ನಿ ಮಾಡ್ತಾಯಿದ್ದೆ, ಕಡಲೆಬೇಳೆ ಇದನ್ನು ಹಾಕಿ. ಶ್ರೇಯು ಹಾಸ್ಟೆಲಿಗೆ ಹೋದ್ಮೇಲೆ ಈಗ ನಾನು ಅದು ಎಳ್ಳು ಚಟ್ನಿ ಮಾಡೋದು ತುಂಬ ಕಮ್ಮಿ, ಬಜ್ಜಿ ಮಾಡೋದೇ ಜಾಸ್ತಿ ಅಲ್ಲ, ಹಾಗಾಗಿ ಸುಮಾರಿತ್ತು. ಈಗ ಬೇಸಿಗೆಗಾಲ ಅಲ್ವಾ, ಎಲ್ಲ ದಿನಸಿಗಳನ್ನ ತಂದು ಮತ್ತೊಂದು ಸಲ ಎಲ್ಲ ರೀಸ್ಟಾಕ್ ಮಾಡೋ ದಿನ ಅಲ್ಲ, ಹಾಗಾಗಿ ಹಳೇದಿರುತ್ತಲ್ವ ಅದೆಲ್ಲದನ್ನು ತೆಗೆದು ನಾನೀಗ ಒಂದೊಂದು 4 ಬಿಸಿಲಿಗೆ ಹಾಕ್ತೀನಿ. ಈ ಥರ ದಿನಸಿಗಳೇನಾದರೂ ಹಾಳಾಗಬಾರ್ದು ಅನ್ನೋದಿದ್ದರೆ ಈ ಥರ ಗೋಡಂಬಿ ಇರುತ್ತೆ ಗೊತ್ತಾ, ಅಂದರೆ ನಾವು ಇದಕ್ಕೆ ಗೇರು ಬೀಜ ಅಂತ ಹೇಳ್ತೀವಿ, ಅದನ್ನು ನಾನು ಒಣಗಿಸಿರೋದನ್ನು ಒಂದು 4 ಹಾಕಿ ಇಡ್ತೀನಿ. ಪ್ರತಿಯೊಂದಕ್ಕೂ ಅಷ್ಟೇ, ಬೇಳೆಗಳಿಗಾಗಿರ್ಬೋದು, ಹೆಸರುಬೇಳೆ ಮತ್ತು ತೊಗರಿಬೇಳೆ ಅದಕ್ಕಾದರೆ ನೀವು ಒಂದು ಸ್ವಲ್ಪ ತೇಜ್ಪತ್ತ ಇರುತ್ತೆ ಗೊತ್ತಾ, ಅಂದರೆ ಪಲಾವ್ ಎಲೆ, ಅದನ್ನು ಕೂಡ ಹಾಕಿ ಇಡ್ಬೋದು. ಕೆಲವರು ಒಣಮೆಣಸು ಹಾಕಿ ಇಡ್ತಾರೆ, ನಂಗೆ ಅದೊಂಥರ ಒಣಮೆಣಸು ವಾಸನೆ ಥರ ಅನಿಸುತ್ತೆ, ಹಾಗಾಗಿ ನಾನು ಗೇರು ಬೀಜನ ಹಾಕಿ ಇಡ್ತೀನಿ. ಈ ಉದ್ದಿನಬೇಳೆನೂ ಅಷ್ಟೇ ತರಿಸ್ಬೇಕು, ಒಂದು 2 kg ತಂದಿದ್ರು, ಅದನ್ನು ಈಗ ಅದೇ ಒಂದಾದ ತಕ್ಷಣ ಒಂದನ್ನು ಒಣಗಿಸ್ತೀನಿ. ಎಲ್ಲ ಒಟ್ಟಿಗೆ ಒಣಗ್ಸೋಕ್ಕೆ ಕಷ್ಟ ಆಗುತ್ತೆ, ಮತ್ತೆಲ್ಲ ತೆಗೆದಿಡೋಕ್ಕೂ ಇದಾಗುತ್ತಲ್ವ, ಹಾಗಾಗಿ ಇನ್ನು ದಿನಸಿಗಳನ್ನ ತೊಗೋಬೇಕು. ಇದು ಹೋದ ವರ್ಷದ್ದು ಯಾವ್ಯಾವ್ದಿದೆಯೋ ಅದನ್ನೆಲ್ಲ ಈಗ ಖಾಲಿ ಮಾಡ್ತಾ ಇದ್ದೀನಿ. ಹಾಗೆ ಚಿನ್ನಿ ಪನ್ನೀರನ್ನು ತುರಿದು ಕೊಟ್ಟು ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಆನಂತರ ಅರಿಶಿನದ ಪುಡಿ, ಅಚ್ಕಾರದ ಪುಡಿ ಹಾಕಿದ್ದೀನಿ. ಆಮೇಲೆ ಇದು ಕಸೂರಿ ಮೇಥಿ ಹಾಕಿ ಪನ್ನೀರು ಮತ್ತು ಈರುಳ್ಳಿನ ಇದು ಮಾಡಿದ್ದೆ ಅಲ್ಲ, ಅದು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅವತ್ತೊಂದು ದಿನ ಮಾಡಿದಾಗ ಉಪ್ಪೇ ಹಾಕಿರಲಿಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತೇ ಆಗಿರಲಿಲ್ಲ. ಅದೇ ಚಿನ್ನಿ ಹತ್ರ ಹೇಳ್ತಾ ಇದ್ದೆ, ಅವತ್ತು ಮಾಡಿದಾಗ ಉಪ್ಪೇ ಹಾಕಿರಲಿಲ್ಲ ಅಂತ. ನಾನು ಗೋಧಿ ಹಿಟ್ಟನ್ನ ಸ್ವಲ್ಪ ಕಮ್ಮಿ ತೊಗೊತೀನಿ, ಒಳಗಡೆ ಸ್ಟಫಿಂಗ್ನ ಸ್ವಲ್ಪ ಜಾಸ್ತಿ ತೊಗೊತೀನಿ. ಗೋಧಿ ಹಿಟ್ಟು ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ಟಫಿಂಗ್ ಈ ಥರ ಜಾಸ್ತಿ ಇದ್ದಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಈರುಳ್ಳಿನ ಬೇಯಿಸಿ ಮಾಡೋದ್ರಿಂದ ಆ ಸ್ಟಫಿಂಗ್ ನೀರು ಹೊಡಿಯಲ್ಲ. ಮುಂಚೆ ನಂಗೆ ಗೊತ್ತಿರಲಿಲ್ಲ, ಇದು ಅಷ್ಟೇ, ನಾನು ಯೂಟ್ಯೂಬಲ್ಲಿ ಪಾಪ ಒಬ್ಬರು ನನಗೆ ಹೇಳಿದರು, ಅವ್ರು ಹೇಳಿದ್ಮೇಲೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ತಾರಲ್ಲ, ಆ ಥರ ಮಾಡಿ ಅಂತಾರೆ, ನಂಗೆ ಅದ್ಯಾಕೋ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಉದ್ದಕ್ಕೂ ಅಷ್ಟೇ, ನೀವು ಎಷ್ಟು ಚೆನ್ನಾಗಿ ಉದ್ದುತ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ಹರಿಯೋದಿಲ್ಲ. ಅದೇ ಸ್ಟಫಿಂಗ್ ಚೆನ್ನಾಗಿರಬೇಕು. ಹಾಗೆಯೇ ಇದು ನಾವು ಗೋಧಿ ಹಿಟ್ಟು ನೆನೆಸ್ತೀವಲ್ವ, ಅದನ್ನು ಸ್ವಲ್ಪ ಮೆತ್ತಗೆ ತೆಳ್ಳು ನೆನೆಸ್ಕೋಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ಹೋಳಿಗೆ ಹೂರಣ ಎಲ್ಲ ಮಾಡ್ತಾರಲ್ವ, ಹೂರಣ ಗಟ್ಟಿ ಇದ್ದರೆ ಸ್ವಲ್ಪ ಗಟ್ಟಿ ನೆನೆಸ್ಕೊತಾರೆ, ಹೂರಣ ತೆಳು ಇದ್ದರೆ ಸ್ವಲ್ಪ ತೆಳು ನೆನೆಸ್ಕೊಳ್ಳೋದು, ಅದೇ ಥರ ಇದರಲ್ಲೇ ಇದು. ಚೆನ್ನಾಗಿರುತ್ತೆ ಕಾಯಿ ಚಟ್ನಿ. ಡ್ಯಾಡಿ ಇದಕ್ಕೆ ಆಲೂಗಡ್ಡೆ ಸಾರು ಮಾಡೋಣ. ಅವನು ಹೆಂಗಿತ್ತು ಗೊತ್ತಾ, ತಿಂಡಿ ಆಯಿತು ಎಲ್ಲರದು. ನಮ್ಮ ಮನೆಯವರು ಒಂದು ಆಲೂ ಪರೋಟ ತಿಂದರು, ನಾನು ಒಂದು ಆಲೂ ಪರೋಟ ತಿಂದೆ. ಈಗ ಫೋಟೋನ ಹಾಕ್ತಾ ಇದ್ದಾರೆ. ನನಗೆ ನಮ್ಮ ಮನೆಯವ್ರು ಹಾಕೋದು ಇಷ್ಟನೇ ಇಲ್ಲ, ಯಾಕಂದರೆ ಹೆದರಿಕೆ ಆಗುತ್ತೆ ನನಗೆ. ಅವರು ಆಚಾರಿ ಇರ್ತಾರಲ್ವ, ಅವರನ್ನೇ ಕರೀರಿ ಅಂತ ಇದ್ದೆ. ಇಲ್ಲ, ನಾನು ಮಗ ಸೇರಿ ಹಾಕ್ತೀವಿ ಅಂತ ಇಬ್ಬರು ಸೇರಿ ಆಮೇಲೆ ಹಾಕಿದ್ರು. ನಾನೊಂದು ಸ್ವಲ್ಪ ಹೊತ್ತು ಹಿಡ್ಕೊಂಡೆ, ಅದು ಕೈ ನೋವು ಬರ್ತಾಯಿತ್ತು, ನಂಗೆ ಭಾರ ಎತ್ತಕ್ಕೂ ಆಗ್ತಿರ್ಲಿಲ್ಲ, ಮತ್ತು ಅಲ್ಲಿ ನಿಂತ್ಕೊಂಡು ಹಿಡ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ. ಇದನ್ನು ಏನಂದರೆ ಪ್ರಧಾನ ಬಾಗಿಲು ಮೇಲ್ಗಡೆ ಹಾಕ್ತಾರೆ ನಮ್ಮಲ್ಲಿ ಎಲ್ಲರ ಮನೆಯಲ್ಲೂ. ಅಂದರೆ ಈ ಫೋಟೋ ಇಲ್ದಿದ್ರೂ ಬೇರೆ ಫೋಟೋ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ. ನಮ್ಮದು ಪ್ರಧಾನ ಬಾಗಿಲು ಹೊರಗಡೆ ಆಗಿರೋದ್ರಿಂದ ನಾನು ದೇವ್ರ ಕೋಣೆ ಮೇಲೆ ಹಾಕೋಣ ಅಂತ, ಮತ್ತು ಇನ್ನೊಂದು ದೇವ್ರ ಕೋಣೆಗೂ ಒಂದು ಸಣ್ಣದು ತೊಗೊಳ್ಳೋಣ ಅಂತ ಇದ್ದೀನಿ, ಮಂಟಪದ ಒಳಗಡೆ ಇಡೋದಕ್ಕೆ ಅಂತ ಹೇಳಿ. ಆವಾಗೆಲ್ಲ ಆಗಿದ್ದರೆ ಕಮ್ಮಿ ರೇಟಲ್ಲಿ ಬಂದು ಹೋಗ್ತಾಯಿತ್ತು, ಇವಾಗಂತೂ ಇನ್ನೂ ರೇಟ್ ಆಗಿಬಿಟ್ಟಿದೆ.
ತುಂಬ ಚೆನ್ನಾಗಿದೆ. ವಿಡಿಯೋ ಮಾಡಿದಾಗ ಅದಷ್ಟು ಚೆನ್ನಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಆದರೆ ತುಂಬ ಚೆನ್ನಾಗಿದೆ. ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ವಿ ತೊಗೋಬೇಕು ಅಂತ ಹೇಳಿ. ಈಗ ಕಾಲ ಕೂಡಿ ಬಂತು, ಹಾಗೆ ಅಲ್ವಾ. ಯಾವುದೇ ಕನಸು ಕೂಡ ಆಗಬೇಕಿದ್ರೆ ತುಂಬ ವರ್ಷಗಳು ಅದಕ್ಕೆ ಕಾಯಬೇಕಾಗುತ್ತೆ. ಎಷ್ಟೋ ಸಲ ನಾವು ತೊಗೋಬೇಕು, ಎಲ್ಲದೂ ಇರುತ್ತೆ, ದುಡ್ಡಿರುತ್ತೆ, ಎಲ್ಲದೂ ಇರುತ್ತೆ, ಆ ಮನಸ್ಸಿರಲ್ಲ, ಅಥವಾ ಅದು ಮನೆಗೆ ಬರೋ ಟೈಮಿಗೆ, ಯಾವ ಟೈಮಿಗೆ ಬರಬೇಕು ಅದೇ ಟೈಮಿಗೆ ಬರೋ ಥರ ಆಗುತ್ತೆ. ಹಾಗೆಯೇ ನೆನ್ನೆ ಮಾಡಿದ್ದೆ ಹಲಸಿನ ಗುಜ್ಜಿನ ಸಾಂಬಾರಿತ್ತು. ಅದು ನಮ್ಮ ಮನೆಯವರು ಊಟ ಮಾಡಲ್ಲ, ಹಾಗಾಗಿ ಅವರಿಗೆ ಅಂತ ನಾನೊಂದು ಸ್ವಲ್ಪ ಸೊಪ್ಪಿನ ಸಾರನ್ನ ಮಾಡಿದೆ. ಮುದ್ದೆ ಮಾಡಿಕೊಡ್ಲಾ ಅಂತ ಕೇಳಿದೆ, ಬೇಡ ಅಂತ ಹೇಳಿದ್ರು. ಹಲಸಿನ ಗುಜ್ಜಿನ ಸಾಂಬಾರು ಇವತ್ತಿನ್ನೂ ರುಚಿಯಾಗಿತ್ತು. ಯಾಕೋ ಗೊತ್ತಿಲ್ಲ, ಅವ್ರು ನೆನ್ನೆನೂ ಊಟ ಅಷ್ಟು ಚೆನ್ನಾಗಿ ಮಾಡಲಿಲ್ಲ. ಏನೇ ಸೊಪ್ಪಿನ ಸಾರು ಮಾಡಿದೆ. ಶ್ರೇಯಿಗೆ ಹುರುಳಿ ಸಾರಿತ್ತು. ಬೆಳಗ್ಗೆ ಒಂದು ಚಪಾತಿ ಉಳಿದಿತ್ತು, ತಿಂತೀಯಾ ಅಂತ ಕೇಳಿದೆ. ಅದಕ್ಕೆ ಅವನು ಪಲ್ಯ ಬಿಸಿ ಮಾಡಿಕೊಡು ಮಮ್ಮಿ ಅಂತ ಹೇಳ್ದೆ. ಆಮೇಲೆ ಚಪಾತಿನೂ ಬಿಸಿ ಮಾಡಿಕೊಂಡು ಅದಕ್ಕೆ ಟೊಮೆಟೊ ಕೆಚಪ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ತಿಂತಾ ಇದ್ದಾನೆ. ಚಿನ್ನಿ ಅಂತೂ ಏನೂ ಕೆಲಸ ಇಲ್ಲ, ಸ್ನಾನ ಮಾಡು ಅಂದರೆ ಸ್ನಾನನೂ ಮಾಡ್ದೇ 1:30 ಆಗಿದೆ. ಮೊಬೈಲ್ ನೋಡ್ತಾ ಇದ್ಲು. ಅವ್ರ ಡ್ಯಾಡಿ ಬಂದಮೇಲೆ ಹೇಳಿದ್ಮೇಲೆ ಆಮೇಲೆ ಅವಳು ಸ್ನಾನ ಮಾಡಿದ್ಲು. ಎಲ್ಲರದ್ದು ಸ್ನಾನ ಆದಮೇಲೆ ಈಗ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ. ಊಟನ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ. ಬೆಳಿಗ್ಗೆ ಆಲೂ ಪರೋಟ ತಿಂದಿದ್ದಕ್ಕೆ ಹೊಟ್ಟೆ ಫುಲ್ ಆದಂಗೆ ಅನ್ನಿಸ್ತಾ ಇತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.